ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಸರ್ ಸ್ವಲ್ಪ ಸಿರುವಾರ ತಾಲೂಕಿನ ಮಹಾಜನತೆಗೆ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ತಿಳಿಸುತ್ತೇನೆ. 12ನೇ ಶತಮಾನದಲ್ಲಿ ಬಸವಣ್ಣನವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಇಂದಿಗೂ ಸಹ ನಡೆದುಕೊಂಡು ಹೋಗ್ತಕ್ಕಂಥ ಕೆಲಸ ಇವತ್ತು ನಾವು ಮಾಡ್ತಾ ಇದ್ದೀವಿ. ಸಮಾಜದ ಸಮಾನತೆಗಾಗಿ ಹೋರಾಟ ಮಾಡಿದಂಥ ಮಹಾನ್ ಚೇತನ ಬಸವಣ್ಣ. ಇವತ್ತು ಬಸವಣ್ಣನವರ ಅನುಭವ ಮಂಟಪದ ಅಂದರೆ ಅವರ ಮಾದರಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಹ ಸಂವಿಧಾನವನ್ನು ರಚನೆ ಮಾಡುವ ಮೂಲಕ ಇವತ್ತು ಭಾರತ ದೇಶ ಅಲ್ಲ, ಇಡೀ ಪ್ರಪಂಚದಲ್ಲಿ ಬಸವಣ್ಣನವರ ಅನುಭವ ಮಂಟದ ಆಧಾರದ ಮೇಲೆ ಇವತ್ತು ಪ್ರಜಾಪ್ರಭುತ್ವ ನಡೀತಕ್ಕಂಥ ಕೆಲಸ ಇವತ್ತು ಆಗ್ತಾ ಇದೆ ಅನ್ನೋ ಮಾತುಗಳನ್ನು ಈ ಸಂದರ್ಭದಲ್ಲಿ ನೋಡಿ ಮಾರಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಮಹಾಜನತೆಗೆ ಅಕ್ಷಯ ತೃತೀಯ ಬಸವೇಶ್ವರ ಜಯಂತಿ ಹಾರ್ದಿಕ ಶುಭಾಶಯಗಳು. ನಾವು ಸಕಲ ಜೀವನ ಮತ್ತು ವಿಶ್ವಗುರು ಬಸವಣ್ಣನವರ ಒಂದು ಜಯಂತಿಯನ್ನು ಆಚರಿಸ್ತೀವಿ. ಸರ್ವರಿಗೂ ಕೂಡ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಮಾಡಿಕೊಡ್ತೀವಿ. ಬಸವಣ್ಣನವರು ಅಂದರೆ ನಾವು ವಚನ ಸಾಹಿತ್ಯದ ವಿಶ್ವಗುರು ಅಂತ ಹೇಳ್ಬೋದು. ಯಾಕಂದರೆ 12ನೇ ಶತಮಾನದಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಪ್ರಾಧಾನ್ಯತೆ ಕೊಟ್ಟಂತಹ ಕೀರ್ತಿ ನಮ್ಮ ಬಸವಣ್ಣನವರಿಗೆ ಸಲ್ತದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ಇಲ್ಲಿ ನಮ್ಮ 12ನೇ ಶತಮಾನದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಮತ್ತು ಕಲ್ಯಾಣದಲ್ಲಿ ಕೇವಲ ಪುರುಷ ಪ್ರಧಾನ ಸಮಾಜ ಅಂತ ಏನು ನಾವು 12ನೇ ಶತಮಾನದಲ್ಲಿ ಕರಿತಾ ಇದ್ದೀವಿ. ಮಹಿಳೆಯರಿಗೆ ವಚನ ಸಾಹಿತ್ಯವನ್ನು ತಮ್ಮ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಲಿಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ವಿಶ್ವಗುರು ಬಸವಣ್ಣನವರಿಗೆ ನಾವು ಈ ಒಂದು ದಿನದಂದು ನಾವು ಎಲ್ಲ ಸಕಲ ಮಹಿಳೆಯರು ಕೂಡ ಅವರಿಗೆ ನಾವು ಚಿರಋಣಿ ಅಂತಲೇ ಹೇಳ್ಬೋದು. ನಾವು ಕಾನೂನು ಅಡಿಯಲ್ಲಿ ನಾವು IPC ಸೆಕ್ಷನ್ಗಳನ್ನು ನೋಡಬೇಕಾದ್ರೆ ಈಗ ಕೊಲ್ಲಬೇಡ ಕಳಬೇಡ, ಕೃಷಿಯ ನುಡಿಯಲು ಬೇಡ, ಕನ್ನ ಬಣ್ಣಿಸಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ ಅನ್ನತಕ್ಕಂಥದ್ದು ಈ ಎಲ್ಲ ಒಂದು ವಚನದಲ್ಲಿ ಇರ್ತಕ್ಕಂಥ ಅಡಕವಾಗಿರ್ತಕ್ಕಂಥ ಅಂಶಗಳನ್ನು ನಾವು ಗಮನಿಸಿದಂಥ ಸಂದರ್ಭದಲ್ಲಿ ನಮ್ಮ ಸಂವಿಧಾನದ ಅಡಿಯಲ್ಲಿ ಕೊಟ್ಟಂಥ ನಮಗೆ ಕೊಟ್ಟಂಥ ಹಕ್ಕುಗಳ ಬಗ್ಗೆ ಮತ್ತು ನಮಗೆ ಕೊಟ್ಟಂಥ IPC ಸೆಕ್ಷನ್ನಲ್ಲಿ ಬರ್ತಕ್ಕಂಥ ಎಲ್ಲ ಒಂದು ಇದನ್ನು ನಾವು ಇಲ್ಲಿ ಕಾನೂನಿನಲ್ಲಿ ಕಾಣಬಹುದಾಗಿದೆ. ಅಂದರೆ 12ನೇ ಶತಮಾನದಲ್ಲೇ ಈ ಒಂದು ಸಂವಿಧಾನಕ್ಕಿಂತ ಬದಲಾಗಿ ನಾವು ಇದನ್ನು ಕಾಣಬಹುದಾಗಿದೆ. ಇನ್ನು ಇವರ ಒಂದು ವಿಶ್ವಗುರು ಬಸವಣ್ಣನವರ ಬಗ್ಗೆ ಹೇಳಬೇಕಾದ್ರೆ ನಾವು ಎಲ್ಲರೂ ಸಕಲ ಜೀವಿಗಳು ಒಂದೇ ಅನ್ನತಕ್ಕಂಥದ್ದು. ಇಲ್ಲಿ ಯಾವುದೇ ಒಂದು ಜಾತಿ ಭೇದವನ್ನು ನಾವು ಕಾಣೋದಿಲ್ಲ. ಅಂದರೆ ಇತ್ತೀಚಿನ ಆಧುನಿಕ ಯುಗದಲ್ಲಿ ಕೂಡ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ ಎಲ್ಲರೂ ಕೂಡ ಜಾತ್ಯತೀತವಾಗಿ ನಾವು ಒಂದು ಸಮಿತಿಗಳನ್ನು ರಚಿಸಿಕೊಂಡು ಮತ್ತು ಒಂದು ಸಂಘಗಳನ್ನು ಕಟ್ಟಿಕೊಂಡು ಎಲ್ಲ ಜಾತಿಯವರಿಗೂ ಕೂಡ ಇಲ್ಲಿ ಪ್ರಾಧಾನ್ಯತೆಯನ್ನು ಕೂಡ ನಾವು ಮಹಿಳೆಯರು ಅಂದರೆ ಮಾನ್ವಿ ತಾಲೂಕಿನ ಮಹಿಳಾ ಬಸವ ಕೇಂದ್ರ ಕೂಡ ಈ ಒಂದು ಕಾರ್ಯವನ್ನು ನಿರ್ವಹಿಸುವಲ್ಲಿ ಯಶಸ್ವಿಯಾಗಿದೆ ಅನ್ನತಕ್ಕಂಥ ಮಾತನ್ನು ಈ ಒಂದು ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇಲ್ಲಿ ನಾವು ನೋಡ್ತಾ ಇದ್ದೀವಿ, ನಾವು ಕೇವಲ ಒಂದು ಲಿಂಗಾಯತ್ಸ್ ಆಗಲಿ ಅಥವಾ ನಾಯಕರಾಗಲಿ ಅಥವಾ ಅನ್ಯ ಜಾತಿಯವರಾಗಲಿ ಇವರಿಗೆ ಮಾತ್ರ ಸೀಮಿತವಾದಂಥದ್ದಲ್ಲ. ಈ ಒಂದು ಬಸವಣ್ಣನವರ ಒಂದು ಆದರ್ಶ ಒಂದು ಮೂಲಗಳನ್ನು ನಾವು ಕೂಡ ನಮ್ಮ ಒಂದು ಜೀವನದಲ್ಲಿ ಕೆಲವೊಂದು ಅಂಶಗಳನ್ನಾದರೂ ಕೂಡ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಂಥ ಸಂದರ್ಭದಲ್ಲಿ ಆರೋಗ್ಯಪೂರ್ಣ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಒಂದು ಮಾತನ್ನು ಹೇಳುತ್ತಾ ಈ ಒಂದು ಸಂದರ್ಭದಲ್ಲಿ ನನಗೆ ವಿಶ್ವಗುರು ಬಸವಣ್ಣನವರ ಒಂದು 2 ಅನಿಸಿಕೆಗಳನ್ನು ವ್ಯಕ್ತಪಡಿಸಲು ಅವಕಾಶ ಕಲ್ಪಿಸಿಕೊಟ್ಟಂಥ ತಮ್ಮೆಲ್ಲರೂ ಬಸವ ಜಯಂತಿಯ ಶುಭಾಶಯಗಳು ಎಲ್ಲರಿಗೂ. 12ನೇ ಶತಮಾನದಲ್ಲಿ ಬಸವಣ್ಣನವರು ಒಂದು
ಸಮಾಜವನ್ನು ಸೃಷ್ಟಿ ಮಾಡಿದರು. ಅಲ್ಲಿ ಜಾತಿ, ವರ್ಗ, ವರ್ಣ ಯಾವುದೇ ಭೇದವಿಲ್ಲದಂತೆ ಜನರು ಬದುಕುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದರು. ಅವರು ಬರೀ ವಚನಗಳನ್ನು ಬರೀಲಿಲ್ಲ, ಅದರಂತೆ ಆಚರಣೆ ಮಾಡಿ ತೋರಿಸಿದರು. ಎಲ್ಲ ಕಾಯಕ ಮಾಡ್ತಕ್ಕಂಥ ಶರಣರು ಸಮಾನರು ಅಂತೇಳಿ, ಯಾವುದೇ ಒಬ್ಬ ವ್ಯಕ್ತಿ ಮೇಲಲ್ಲ ಕೀಳಲ್ಲ ಅಂತೇಳಿ ಅವರೆಲ್ಲರನ್ನು ಅನುಭವ ಮಟ್ಟಕ್ಕೆ ಕಳ್ಕೊಂಡು ಬಂದು ಸಮಾನವಾಗಿ ತಮ್ಮ ಜೊತೆ ಕುಂದಿರಿಸಿಕೊಂಡು ಅನುಭವವನ್ನು ಬಸವಣ್ಣವರು ಮಾಡಿದರು. ಅಂದ್ರೆ ಮುಂದೆ ಬರ್ತಕ್ಕಂಥ ಸಮಾಜದಲ್ಲಿ ಮೇಲು ಕೀಳು ಇರಬಾರ್ದು, ಜಾತಿಗಳಿರಬಾರ್ದು, ಎಲ್ಲ ಕಾಯಕ ಮಾಡ್ತಕ್ಕಂಥವ್ರು ಸಮಾನರು ಅನ್ನೋ ಒಂದು ವಿಚಾರವನ್ನು ಬಸವಣ್ಣನವರು ಅವತ್ತು ಬರೀ ಆಡದೆ ಮಾಡಿ ತೋರಿಸಿದ್ರು. ಮತ್ತು ಹರಳಯ್ಯ ಮತ್ತು ಮಧುವರಸರ ಮಕ್ಕಳಿಗೆ, ಮಧುವರಸ ಬ್ರಾಹ್ಮಣ, ಹರಳಯ್ಯ ಅಸ್ಪೃಶ್ಯ, ಆತನ ಮಗನಿಗೆ ಬ್ರಾಹ್ಮಣನ ಮಗಳನ್ನು ಕೊಟ್ಟು ಅವರು ವಿವಾಹ ಮಾಡಿದರು. ಅದು ಕಲ್ಯಾಣದ ಕ್ರಾಂತಿಯಲ್ಲಿ ಪರ್ಯಾವಸಾನಗೊಂಡಿತು. ಅದೇನೇ ಇರಲಿ, ಇದರ ಅರ್ಥ ಇಷ್ಟೇ, ತತ್ವಕ್ಕಾಗಿ ಶರಣರು ಯಾವುದೇ ಒಂದು ಇದನ್ನ ಕಾಂಪ್ರಮೈಸ್ ಮಾಡಿಕೊಳ್ಳೋದಿಲ್ಲ. ಅದ್ರ ಬಗ್ಗೆ ಯಾವುದೇ ರೀತಿಯ ಒಂದು ಹೊಂದಾಣಿಕೆ ಮಾಡಿಕೊಳ್ಳೋದು ತತ್ವದ ಪ್ರಕಾರ ಅವರು ನಡೆದು ತೋರಿಸಿದ್ರು ಅಂತಕ್ಕಂಥದ್ದು ಬಹಳ ದೊಡ್ಡ ಮಾತು. ಆದರೆ ಇವತ್ತು ಜಾತಿ ಪೀಡಿತ, ಮೇಲು ಕೀಳು ಪೀಡಿತ ಸಮಾಜ ಬಸವಣ್ಣನವರ ವ್ಯಕ್ತಿತ್ವವನ್ನು, ಅವರ ತತ್ವ ವಿಚಾರಗಳನ್ನ ಸಮಾಜದಲ್ಲಿ ಅಳವಡಿಸಿಕೊಂಡ್ರೆ ಎಲ್ಲರಿಗೂ ಒಳ್ಳೇದಾಗ್ತದೆ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೇನೆ. ಶರಣ ತಾಲೂಕಿನಿಂದ ಈ ಒಂದು ಕಾರ್ಯಕ್ರಮವನ್ನು, ಬಸವ ಜಯಂತಿಯ ಕಾರ್ಯಕ್ರಮವನ್ನು ಆಯೋಜಿಸಿದ್ದು, ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಬಸವ ಅಭಿಮಾನಿಗಳಿಗೆ ನಾನು ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಕೋರ್ತೇನೆ. ಈ ಒಂದು ಬಸವ ಜಯಂತಿಯ ಕಾರ್ಯಕ್ರಮವನ್ನು ಮಾನವಿಯಲ್ಲಿ ಎಲ್ಲ ಪಕ್ಷದವರು ಮತ್ತು ಎಲ್ಲ ವರ್ಗದವರು ಸೇರಿ ಆಚರಣೆ ಮಾಡುತ್ತಿರುವುದು ನಮಗೆ ಸಂತೋಷದ ವಿಷಯವಾಗಿದೆ. ಈ ಸಂದರ್ಭದಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಈ ಬಸವಾದಿ ಶರಣರ ವಚನಗಳನ್ನು ಇವತ್ತಿನ ದಿನ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೋಡುವುದಾದರೆ ಇವತ್ತು ಬಹಳಷ್ಟು ಮನ್ನಣೆಯನ್ನು ಪಡೆದುಕೊಂಡಿವೆ. ಈ ಒಂದು ದಿಶೆಯಲ್ಲಿ ನಾವೆಲ್ಲರೂ ಕೂಡ ಆಚರಣೆಗೆ ಒತ್ತು ಕೊಡಬೇಕು. ಸರ್ವ ಜನಾಂಗದ ಸುಖವನ್ನು ಬಯಸುವಂತಹ 12ನೇ ಶತಮಾನದ ಕ್ರಾಂತಿಕಾರಿ ಬಸವಣ್ಣನವರನ್ನ ಜಯಂತಿ ಉತ್ಸವದ ಎಲ್ಲರಿಗೂ ಶುಭಾಶಯಗಳನ್ನು ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.